ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ತುಂಬ ಸ್ಪೆಷಲು, ಯಾಕಂದರೆ ನಾವು ಈ ವಿಡಿಯೋನಲ್ಲಿ ರಿವ್ಯೂ ಮಾಡ್ತಾ ಇದ್ದೀವಿ ಎಕ್ಸ್ಪಲ್ಸ್ 200 4V 2023 ಮಾಡಲು. ಸೊ ಹೊಸ ಮಾಡಲು. ಆಮೇಲೆ ಎಕ್ಸ್ಪಲ್ಸ್ ಅಂದರೆ ಆಫ್ ರೋಡಿಂಗ್ಗೆ ಕಿಂಗು. ಯಾಕಂದರೆ ನೀವು ADV 390 ತೊಗೊಳ್ತೀರಾ KTMದು, ಆಮೇಲೆ GS 1200 BMW ಅದು ಎಲ್ಲ ಒಂದು ಟಾಪಲ್ಲಿ ಆಯಿತು. ಅದ್ರದ್ದು ವೆಯ್ಟು ಜಾಸ್ತಿ ಇರುತ್ತೆ, ಎಲ್ಲ ಜಾಸ್ತಿ ಇರುತ್ತೆ. ಈ ಬೈಕು ಲೈಟ್ ವೆಯ್ಟು 200cc ಇಂಜಿನು. ಸೊ ಇದ್ರ ಬಗ್ಗೆ ಸ್ಪೆಸಿಫಿಕೇಷನ್ ಡೀಟೇಲ್ಸ್ ಎಲ್ಲ ನಿಮಗೆ ಡೀಟೇಲಾಗಿ ಹೇಳ್ತೀನಿ ಈ ವಿಡಿಯೋನಲ್ಲಿ. ಸೊ ಜಲ್ದಿ ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಂದೆಯಿಂದ ಬಂದರೆ ನೋಡ್ಬೋದು ನೀವು, ಲುಕ್ಸ್ ನೋಡಿ, ಇದ್ರದ್ದು ಲುಕ್ಸು ಸಖತ್ತಾಗಿದೆ. ಆಮೇಲೆ ADV ಬೈಕ್ ಇದು. ಇದರಲ್ಲಿ ಮುಂದೆ ಮತ್ತು ಹಿಂದೆ ಸ್ಪೋಕ್ ವೀಲ್ಸ್ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಮುಂದೆಯಿಂದ ಲುಕ್ಸು ಸಖತ್ತಾಗಿದೆ, ಸೂಪರ್ ಆಗಿದೆ. ನೋಡೋಕ್ಕೆ ವೀಡಿಯೋದಲ್ಲಿ ಚಿಕ್ಕದು ಕಾಣಿಸುತ್ತೆ ಬೈಕು, ರಿಯಲಲ್ಲಿ ತುಂಬಾ ದೊಡ್ಡದಿದೆ ಬೈಕು. ಫ್ರಂಟಲ್ಲಿ ಎಲ್ಲ ಮೊದಲು ಇದ್ರದ್ದು ಲೈಟ್ ಎಲ್ಲ ಡಿಮ್ ಆಗಿತ್ತು, ಇವಾಗ ಎಲ್ಲ ಪವರ್ಫುಲ್ ಆಗಿದೆ. ಆಮೇಲೆ ಮುಂದೆ DRLಸು LED-ನೇ, ಹೆಡ್ಲೈಟ್ ಎಲ್ಲನೂ LED-ನೇ. ಇದರಲ್ಲಿ 10 ಸಿಗ್ನಲ್ಸು ಬರೀ ಹೈಲೋಜನ್ ಇರೋದು. ಸೊ ಮುಂದೆಯಿಂದ ಬಂದರೆ ನೋಡ್ಬೋದು ಸ್ವಲ್ಪ ಚಿಕ್ಕದು ವಿಂಡ್ಶೀಲ್ಡ್ ಇದೆ. ಆಮೇಲೆ ಇದರಲ್ಲಿ ಹ್ಯಾಂಡಲ್ ಬಾರ್ಸ್ ಇದೆ. ಸೊ ಮುಂದೆಯಿಂದ ನೋಡಿದ್ರೆ ಫ್ರಂಟಿಂದ ಲುಕ್ಸ್ಗೆ ತುಂಬ ಸಖತ್ತಾಗಿದೆ. ಮುಂದೆ ಡಿಸ್ಕ್ ಬ್ರೇಕು, ಹಿಂದೆ ಡ್ರಮ್ ಬ್ರೇಕು, ಮುಂದೆ ಸಿಂಗಲ್ ಚಾನಲ್ ABS. ಈ ಬೈಕಲ್ಲಿ ಸಿಂಗಲ್ ಚಾನಲ್ ABS ಸಿಗುತ್ತೆ. ಸ್ಪೋಕ್ ವೀಲ್ಸ್ ಇದು 90/91 ಸೆಕ್ಷನ್ ಟೈರ್ಸ್ ಇದು. ಸೊ ರೇರ್ ವೀಲ್ ಬಂದು ಇದ್ರದ್ದು 120/80 18 ಇಂಚಸ್ ರೇಲ್ ವೀಲು. ಆಮೇಲೆ ಮೇನ್ ಇದ್ರದ್ದು ನೀವು ನೋಡ್ಬೋದು, ಇದರಲ್ಲಿ ಸೆಲ್ಫ್ ಸ್ಟಾರ್ಟು ಇದೆ, ಆಮೇಲೆ ಕಿಕ್ ಸ್ಟಾರ್ಟು ಇದೆ. ಇದು ನೋಡ್ಬೋದು ಸೈಲೆನ್ಸರ್ ಮೇಲಕ್ಕಿದೆ. ಯಾಕಂದರೆ ನೀವು ಯಾವಾಗ ಟೂರಿಂಗ್ ಮಾಡ್ತೀರಾ, ಮಣ್ಣದಲ್ಲಿ ಮಾಡ್ತೀರಾ, ಎಲ್ಲ ವೆಟ್ಟು ನೀರು ಎಲ್ಲದರಲ್ಲೂ ಹೋಗುತ್ತೆ ಇದು. ಸೊ ಆವಾಗ ಆ ಥರ ನೀವು ಆಫ್ ರೋಡಿಂಗ್ ಮಾಡೋವಾಗ ಸೈಲೆನ್ಸರ್ ಕೆಳಗಡೆ ಇದ್ದರೆ ಅದು ನೀರೆಲ್ಲ ಇದ್ರಿಗೆ ಟಚ್ ಆಗುತ್ತೆ, ಹೊರಗಡೆ ಹೋಗುತ್ತೆ. ಸೊ ಅದರಿಂದ ಇದು ನೀವು ನೋಡ್ಬೋದು ಹಿಂಗೆ ಮೇಲೆ ಬಂದಿದೆ ಅಂತ. ಸೊ ಮೇಲೆಯಿಂದ ಇಲ್ಲಿ ನೀವು ಚೆನ್ನಾಗಿ ಇದ್ರಿಗೆ ಮಾಡಿಫಿಕೇಷನ್ನು ಮಾಡಿಸ್ಬೋದು. ಎಲ್ಲ ಟ್ಯಾಂಕ್ ಬ್ಯಾಗು ತುಂಬಾ ಮಾಡಿಫಿಕೇಷನ್ಸ್ ಮಾಡ್ಬೋದು ಇದ್ರ ಮೇಲೆ. ಸ್ನೇಹಿತರೆ, ಮುಂದೆ ಬಂದರೆ ಇದರಲ್ಲಿ ನಿಮಗೆ ತೋರಿಸ್ತೀನಿ ಏನೇನಿದೆ ಅಂತ. ನ್ಯೂಟ್ರಲ್ ಇಂಡಿಕೇಟರ್ ತೋರಿಸುತ್ತೆ, ನ್ಯೂಟ್ರಲ್ ಇದೆಯಾ ಇಲ್ಲ ಅಂತ ಅದನ್ನು ತೋರಿಸುತ್ತೆ. ಆಮೇಲೆ ABS ಆನ್ ಆಗಿದೆ, ಇಂಜಿನ್ ಆನ್ ಆಗಿದೆ, ಟ್ರಿಪ್ ಮೀಟರ್ ಇದೆ, RPM ಇದೆ, ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಇದೆ. ಆಮೇಲೆ ಸ್ಪೀಡೋಮೀಟರು, ಟ್ಯಾಕೋಮೀಟರು ಎಲ್ಲನೂ ಇದರಲ್ಲಿ ಡಿಜಿಟಲು. ಟೈಮು ತೋರಿಸುತ್ತೆ, ಆ್ಯಾವ್ರೇಜು, ಡೇಟೂ ತೋರಿಸುತ್ತೆ. ನೋಡಿ, ಇಷ್ಟೆಲ್ಲ ಇದರಲ್ಲಿ ಫೀಚರ್ಸ್ ಇದೆ. ಆಮೇಲೆ ಬ್ಲೂಟೂತ್ ಕನೆಕ್ಟಿವಿಟಿನೂ ಇದರಲ್ಲಿ ನಿಮಗೆ ಸಿಗುತ್ತೆ. ಸೊ ಆರಾಮಾಗಿ ಫೋನ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಎಲ್ಲ ನಿಮಗೆ ಮೆಸೇಜ್ ಅಲರ್ಟ್ಸು, ಕಾಲ್ ಅಲರ್ಟ್ಸು ಎಲ್ಲ ಇದರಲ್ಲಿ ಬರುತ್ತೆ. ನ್ಯಾವಿಗೇಷನು ಇದರಲ್ಲಿ ತೋರಿಸುತ್ತೆ ನಿಮಗೆ. ಸೊ ಲೆಫ್ಟು ರೈಟು ಆ ಥರ ನ್ಯಾವಿಗೇಷನ್ನಲ್ಲಿ ಆ ಥರ ತೋರಿಸೋದೆ. ನೆಕ್ಸ್ಟು ರೈಟ್ ತೊಗೋಬೇಕಾ, ಲೆಫ್ಟ್ ತೊಗೋಬೇಕಾ, ಆ ಥರ ಎಲ್ಲ ಇದೆ. ಸೊ ಮುಂದೆಯಿಂದ ಬಂದರೆ ಇಲ್ಲಿ ಇಂಜಿನ್ ಸ್ಟಾರ್ಟ್ ಆಫ್ ಸ್ಕಿಲ್ ಸ್ವಿಚ್ಚು ಇಲ್ಲಿ ನೋಡ್ಬೋದು, 10 ಸಿಗ್ನಲ್ಸು, ಹಾರ್ನು, ಆಮೇಲೆ ಪಾಸ್ ಲೈಟ್ ಇಲ್ಲಿದೆ. ಸೊ ನೋಡ್ತಾ ಇದ್ದೀರಲ್ವಾ, ಹೈ ಬೀಮು, ಲೋ ಬೀಮು. ನೋಡಿ ಇದ್ರದ್ದು ಕೀ ನೋಡಿ, ಇದ್ರದ್ದು ಕೀನೂ ಸಖತ್ತಾಗಿದೆ, ಚೆನ್ನಾಗಿದೆ ಕೀ ಹೋಲ್ಡ್ ಮಾಡೋಕ್ಕೆ. ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿದೆ. ಸೊ ಮುಂದೆಯಿಂದ ಬಂದರೆ ನೋಡ್ಬೋದು ನೀವು ಮಿರರ್ಸ್ ಹೆಂಗೆ ಕಾಣಿಸುತ್ತೆ. ಸೊ ಮಿರರ್ಸು ಚೆನ್ನಾಗಿದೆ. ಸೊ ಇದ್ರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದ್ರದ್ದು. ಸೊ 13 ಲೀಟರ್ ಪೆಟ್ರೋಲ್ ಇರುತ್ತೆ ಇದರಲ್ಲಿ. ಸೊ ಈ ಇಂಜಿನ್ ಬಂದು 199.6cc ಇಂಜಿನ್ನು, 17.35 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ, 19.1 PS ಆಫ್ ಪವರು. ಸೊ ಟಾರ್ಕು ಚೆನ್ನಾಗಿದೆ, ಪವರು 0.1 PS ಜಾಸ್ತಿ ಆಗಿದೆ, ಇನ್ಕ್ರೀಸ್ ಆಗಿದೆ. ಸೊ ಈ ಇಂಜಿನ್ ಬಂದು ನಿಮಗೆ ಆಯಿಲ್ ಕೂಲ್ಡು. ಸೊ ಆಯಿಲ್ ಕೂಲಿಂಗ್ ಇಂಜಿನು ಸಿಸ್ಟಮು, 4 ಸ್ಟ್ರೋಕ್ 4 ವೆಲ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಇದು ನಿಮಗೆ ಇರೋದು. ಇದರಲ್ಲಿ ಫ್ಯೂಲ್ ಇಂಜೆಕ್ಟೆಡು ನೋಡ್ಬೋದು, ಇಲ್ಲಿ ಫ್ಯೂಲ್ ಇಂಜೆಕ್ಟೆಡ್. ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನೋಡ್ಬೋದು, ಗ್ರೌಂಡ್ ಕ್ಲಿಯರೆನ್ಸು 220 mm ಗ್ರೌಂಡ್ ಕ್ಲಿಯರೆನ್ಸ್ ಇದರದ್ದು. ಸೊ 35 to 37 ಮೈಲೇಜ್ ಕೊಡುತ್ತೆ ಈ ಬೈಕು ನಿಮಗೆ. ಕೆಳಗಡೆಯಿಂದ ಇಂಜಿನ್ಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಈ ಕವರು ಕೊಟ್ಟಿದ್ದಾರೆ. ಆಮೇಲೆ ಬ್ರೇಕ್ಸ್ ನೋಡ್ಬೋದು, ಇದ್ರಿಗೆ ಆಕ್ಸೆಸರೀಸು ನಾವು ಮಾಡಿಸ್ಕೋಬೋದು. ಮೇಲೆ ಒಂದು ರಬ್ಬರ್ ಬುಷ್ ಥರ ಬರುತ್ತೆ, ಅದು ಹಾಕ್ಸ್ಕೋಬೋದು. ಆಮೇಲೆ ಇಲ್ಲಿ ನೋಡ್ಬೋದು ಎಲ್ಲನೂ ಆಫ್ ರೋಡಿಂಗ್ ಥರನೇ ಇರೋದು. ಗ್ರಿಪ್ ಚೆನ್ನಾಗಿರುತ್ತೆ ಇದ್ರ ಮೇಲೆ, ನಿಮಗೆ ಗ್ರಿಪ್ಪು ಚೆನ್ನಾಗಿರುತ್ತೆ. ಸೊ ಹಿಂದೆ ನೋಡ್ಬೋದು ನೀವು, ಪಿಲಿಯನ್ಗೂ ಫುಟ್ ರೆಸ್ಟ್ ಚೆನ್ನಾಗಿದೆ. ಸ್ಪೋಕ್ ವೀಲ್ಸು, ಟ್ಯೂಬ್ಲೆಸ್ ಟೈರ್ಸ್ ಇದು. ಟೇಲ್ ಲೈಟು ನೋಡ್ಬೋದು ನೀವು, ಟೇಲ್ ಲೈಟು LED-ನೇ. ಆಮೇಲೆ ಹಿಂದೆ 10 ಸಿಗ್ನಲ್ಸು, ಹೈಲೋಜನು, ಟೆಲಿಸ್ಕೋಪಿಕ್ ಫೋಕ್ ವಿತ್ ಆ್ಯಂಟಿ ಫ್ರಿಕ್ಷನ್ ಬುಷು, ಫ್ರಂಟ್ ಸಸ್ಪೆನ್ಷನು. ಸೊ ರೇರಲ್ಲಿ ನಿಮಗೆ
ರೆಕ್ಟ್ಯಾಂಗ್ಯುಲರ್ ಸ್ವಿಂಗಮ್ ವಿತ್ ಮೋನೋ ಶಾಕು. ಸೊ ಸ್ನೇಹಿತರೆ, ಇದರದ್ದು ನಾರ್ಮಲ್ ಡೀಟೇಲ್ಸ್ ಎಲ್ಲ ಹೇಳಿದೆ ನಿಮಗೆ. ಇದರಲ್ಲಿ ಅಡ್ವಾನ್ಸ್ ಫೀಚರ್ಸ್ ಇವಾಗ ಏನು ಬಂದಿದೆ ಅಂದರೆ ಗೇರ್ ಇಂಡಿಕೇಟರ್ ಇದೆ, ಹೊಸ ಗ್ರಾಫಿಕ್ಸು, ಆಮೇಲೆ ಕ್ಲಾಕ್ ಇದೆ, ಆಮೇಲೆ ರೈಡಿಂಗ್ ಮೋಡ್ಸು ಇದೆ ಇದರಲ್ಲಿ. ಸೊ ಸ್ನೇಹಿತರೆ, ಇದ್ರದ್ದು ಪ್ರೈಸ್ ಬಂದು 1,75,000. ನಿಮ್ಮ ಸ್ಟೇಟ್ ಮೇಲೆ ಡಿಪೆಂಡು ಆಗುತ್ತೆ. ಆಮೇಲೆ ಬ್ಯಾಂಗ್ಳೂರಲ್ಲಿ ಆನ್ ರೋಡ್ ಅಂದರೆ 1,75,000. ನಡೀರಿ ರೈಡ್ ಮಾಡೋಣ. ಸೊ